ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ನಾನು ಈರುಳ್ಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಡ್ಲಿ ಮಾಡಾಲೆ ತುಂಬ ದಿನ ಆಯಿತು. ಅದು ಅಲ್ಲದೆ ಮಗಳಿಗೆ ರಜೆ ಇತ್ತು, ಅದಕ್ಕೇ ಮೊದಲಿಗೆ ಸಾಂಬಾರಿಗೆ ಬೇಳೆ ತೊಗೊಂಡಿದ್ದೀನಿ. ತೊಗರಿ ಬೇಳೆನ ಈ ಬಟ್ಲಲ್ಲಿ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಒಂದು 4 ಟೊಮೊಟೊನ ದಪ್ಪದಾಗಿ ಕುಯ್ದುಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣದು 2 ಈರುಳ್ಳಿನ ಬಿಡಿಸ್ಬಿಟ್ಟು ಹಾಕೋತಾಯಿದ್ದೀನಿ. ನಮ್ಮದು ಸಾಂಬಾರು ಪುಡಿ ಸ್ವಲ್ಪ ಕಲರ್ ಕಡಿಮೆ ಇರೋದ್ರಿಂದ ಇದಕ್ಕೇ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾಯಿದ್ದೀನಿ ಕಲರ್ಗೋಸ್ಕರ. ಮತ್ತು ಬೇಳೆ ಮುಳುಗೋಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಚೆನ್ನಾಗಿ ಬೇಳೆ ಬೆಂದ್ರೇ ಸಾಂಬಾರು ಟೇಸ್ಟ್ ಬರೋದು. ಅದಕ್ಕೇ ಈಗ ಗ್ಯಾಸ್ ಹಚ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಆದರೂ ಕೂಗಿಸ್ಕೊಳ್ಳೋಣ. 2 ವಿಷಲ್ ಸಾಕು, ಚೆನ್ನಾಗಿ ಬೇಯುತ್ತೆ. ಇದು ಅಂಗಡಿ ಬೇಳೆ ಆಗಿರೋದ್ರಿಂದ ಅದು ಬೇಯೋಷ್ಟರಲ್ಲಿ ಈರುಳ್ಳಿ ಸಾಂಬಾರು ಅಂದರೆ ಈರುಳ್ಳಿ ಬೇಕೇ ಬೇಕಲ್ವ. ಅದಕ್ಕೆ ಸಾಂಬಾರು ಈರುಳ್ಳಿ ಅಂದರೆ ನಮ್ಮ ಕಡೆ ರಾಜಿರುಳ್ಳಿ ಅಂತೀವಿ. ಇದನ್ನು ಒಂದೆರಡು ಭಾಗ ಮಾಡಿಕೊಂಡು ಇಟ್ಕೊಳ್ಳೋಣ, ಯಾಕಂದರೆ ನೀಟಾಗಿ ಬೇಯಲಿ ಅಂತ. ಈಗ ಒಂದು ಕಡೆ ಇಡ್ಲಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರಿಗೆ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ನೀಟಾಗಿ ಕಾದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೋತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಇರಲಿಲ್ಲ, ಖಾಲಿಯಾಗಿತ್ತು. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಮ್ಮ ಮನೆ ಖಾಲಿಯಾಗಿದ್ದರಿಂದ ಹಾಕ್ಕೊಳ್ಳಿಲ್ಲ. ಮತ್ತು ಮತ್ತೆ ಒಗ್ಗರಣೆಗೆ ಅಂದ್ಬಿಟ್ಟು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾವು ಸಾಂಬಾರಿಗೆ ಸಾಮಾನ್ಯ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೋತೀವಿ. ಅದಕ್ಕೇ ಈರುಳ್ಳಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಸಾಕು, ದಪ್ಪದಾಗಿ ಈರುಳ್ಳಿನೇ ಕುಯ್ದಿರೋದ್ರಿಂದ ಇದನ್ನು ಸ್ವಲ್ಪ ತರಿಯಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ನಾನು ವೀಡಿಯೋ ಮಾಡಬೇಕಾದ್ರೆ ವಾಯ್ಸ್ದೇ ಪ್ರಾಬ್ಲಮ್ಮು. ಎಲ್ಲರೂ ಹಂಗೆ ಅಂತಾರೆ, ವಾಯ್ಸ್ ನೀಟಾಗಿ ಬರೋಲ್ಲ, ಇಲ್ಲ ಒಂಥರ ಕಟ್ ಆಗುತ್ತೆ ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ಈರುಳ್ಳಿ 2 ಭಾಗ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಅದು 2 ಭಾಗ ಮಾಡಿರೋದು ಬೇಗ ಬೇಯ್ಕೊಳ್ಳುತ್ತೆ. ಅದು ಅಲ್ಲದೆ ರಾಜಿರುಳ್ಳಿ ಬೇಗ ಸಾಫ್ಟಾಗಿ ಹೋಗುತ್ತೆ, ದಪ್ಪ ಥರ ಏನಲ್ಲ. ಈಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಸ್ವಲ್ಪ ಸಾಫ್ಟ್ ಆದಮೇಲೆ ಕುಯ್ದಿಟ್ಕೊಂಡಿರೋವಂಥ ಸಾಂಬಾರು ಸೊಪ್ಪು ಹಾಕೋತಾಯಿದ್ದೀನಿ. ಸೊಪ್ಪು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹಾಕ್ಕೊಂಡೆ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋತಾಯಿದ್ದೀನಿ. ಅದೇನು ಒಂದಿಷ್ಟು ಹಾಕಿದ್ರೆ ಎಳೆ ಸೊಪ್ಪು ಎಣ್ಣೆಲಿ ಹುರಿದ್ರೆ ಟೇಸ್ಟ್ ಕಾಣುತ್ತೆ. ಸೊಪ್ಪು ಈರುಳ್ಳಿ ಸಾಫ್ಟ್ ಆಗಲಿ, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಬಿಡೋಣ, ಬೇಯ್ತಾ ಇರಲಿ. ಅಷ್ಟರಲ್ಲಿ ಇಲ್ಲಿ ಬೇಳೆ ಎಲ್ಲ ಬೆಂದಿತ್ತಲ್ವ, ಅದನ್ನು ನೀಟಾಗಿ ಮಸಿಯೋಣ. ಅಂದರೆ ಅದು ಬೇಳೆ ಥರ ಕಾಣಲೇಬಾರ್ದು, ಆ ಥರ ಪೂರ್ತಿ ಸಾಫ್ಟ್ ಆಗಬೇಕು. ಅದಕ್ಕೇ ಬೇಳೆ, ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ನೀಟಾಗಿ ಮಸ್ತು. ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ. ಈಗ ಇದಕ್ಕೇ ಎಷ್ಟು ಖಾರಕ್ಕೆ ಅನುಗುಣವಾಗಿ ಸಾಂಬಾರು ಪುಡಿ ಹಾಕೋತಾಯಿದ್ದೀನಿ. ಸಾಂಬಾರು ಪುಡಿನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆಮೇಲೆ ಒಲೆ ಮೇಲೆ ಇಡೋಣ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಒಳ್ಳಿಕ್ಕೆ, ಅಂದರೆ ಈರುಳ್ಳಿ ಮತ್ತು ಸೊಪ್ಪು ಹಾಕಿದ್ದೀವಲ್ಲ, ಆ ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಅದು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀವು ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ತೆಳುನೇ ಇರಬೇಕು ಅಂದರೆ ತೆಳು ಮಾಡ್ಕೊಳ್ಳಿ. ಸ್ವಲ್ಪ ತೆಳು ಮಾಡ್ಕೊಂಡ್ರೂ ಸಾಕು, ಯಾಕಂದರೆ ಬೇಳೆ ಬೆಂದು ಗಟ್ಟಿ ಆಗುತ್ತಲ್ವ. ಅದಕ್ಕೇ ತೀರಾ ತೆಳುನೂ ಮಾಡ್ಕೊಬೇಡಿ, ನೀರಂಗೆ ಆಗ್ಬಿಡುತ್ತೆ. ನಾನು ಸ್ವಲ್ಪ ಗಟ್ಟಿನೇ ಇಷ್ಟಪಡ್ತಾರೆ ನಮ್ಮನೆ, ಅದಕ್ಕೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡೋಣ.
ಅಂದರೆ ಸಾಂಬಾರು ಪುಡಿಲಿರೋ ಸಿಹಿ ಸ್ಮೆಲ್ಲೆಲ್ಲ ಹೋಗಿ ಸಾಂಬಾರದು ಘಮ ಬರಬೇಕು. ಇದು ನೀಟಾಗಿ ಬೇಯಲಿ. ಈರುಳ್ಳಿಗೆ ಅಂದರೆ ಇಡ್ಲಿಗೆ ನಾವು ಸಾಮಾನ್ಯ ಈ ಥರನೇ ಈರುಳ್ಳಿ ಸಾಂಬಾರು ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ರೆಡಿಯಾಗಿದೆ. ನೀಟಾಗಿ ಬೇಯಿಸಿದ್ರೆ ಅಷ್ಟೇ ಸಾಕು. ಬೇಕಂದರೆ ನಿಮಗೆ ಹುಳಿ ಬೇಕು ಅಂದರೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಳ್ಳಿ. ನಾನು ಟೊಮೊಟೊನೇ 4 ಹಾಕಿರೋದ್ರಿಂದ ಹುಣಸೆ ಹುಳಿ ಏನು ಬಿಟ್ಕೊಳ್ಳಿಲ್ಲ. ಮತ್ತು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ನಮ್ಮನೆ, ಅದಕ್ಕೆ ನಾನು ಹಾಕಲಿಲ್ಲ. ಇದ್ದರೆ ನೀವು ಹಾಕ್ಕೊಳ್ಳಿ. ಈಗ ಸಾಂಬಾರು ರೆಡಿಯಾಗಿದೆ. ಇಡ್ಲಿ ಫಸ್ಟೇ ಒಂದು ಒಬ್ಬೆ ಹುಯ್ದಿದೆ, ಅದು ಸಾಲಲ್ಲ. ನಮ್ಮನೆ 4-5 ಜನ ಇರೋದ್ರಿಂದ ಅದಕ್ಕೆ ಇನ್ನೊಂದು ಸಲ ಅದೆಲ್ಲ ಎತ್ಕೊಂಡು ಇನ್ನೊಂದು ಸಲ ಇಟ್ಟಿದ್ದೀನಿ. ಇಡ್ಲಿ ನಾನು ದೋಸೆಗೆ ಅಂತ ನೆನೆಸಿದ್ದೆ, ಬಟ್ ಮಗಳಿಗೆ ರಜೆ ಇದ್ದಿದ್ದರಿಂದ ಇಡ್ಲಿನೇ ಮಾಡೋಣ ಸಾಂಬಾರು ಮಾಡಿಬಿಟ್ಟು ಅಂದ್ಬಿಟ್ಟು ಇಡ್ಲಿನೇ ಮಾಡಿದ್ದೀನಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರನೂ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ. ಬೇಳೆ ಒಂದು ಬೇಯಿಸ್ಕೋಬೇಕಷ್ಟೇ, ಅಷ್ಟು ಬಿಟ್ರೆ ಈರುಳ್ಳಿನೂ ಬೇಗ ಬೆಂದೋಗುತ್ತೆ, ಸೊಪ್ಪು ಬೆಂದೋಗುತ್ತೆ, ಎಲ್ಲ ಬೇಗನೆ ಆಗುತ್ತೆ, ಏನು ಟೈಮ್ ಹಿಡಿಯಲ್ಲ. ಒಂದು ಸಲ ಟ್ರೈ ಮಾಡಿ. ಮತ್ತು ಇದ್ರ ಜೊತೆಗೆ ಸಿಹಿ ಚಟ್ನಿ ಬೇಕಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಅದನ್ನು ಮಾಡೋಕ್ಕಾಗಲಿಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ, ನಾನು ಇನ್ನೇನು ಕೇಳ್ಕೊಳ್ಳಲ್ಲ. ಸಪೋರ್ಟ್ ಮಾಡಿ ಅಷ್ಟೇ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು. ಬಾಯ್.